ಎಲ್ಲರಿಗೂ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನಾವು ಇವಾಗ ಇರೋದು DC2ನ ಈ ಒಂದು ಸ್ಟಾಲಲ್ಲಿ. ಆ್ಯಂಡ್ ನೀವು ಮುಂದೆ ನೋಡ್ತಿರುವಂಥ ವೆಹಿಕಲ್ ಯಾವುದು ಅಂದರೆ DC2 ಅವರು ಇತ್ತೀಚೆಗೆ ಡಿಸೈನ್ ಮಾಡಿರುವಂತಹ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಇದರೊಂದು ಹೆಸರು ನಿಮಗೆ ಟ್ರ್ಯಾಂಕ್ ಅಂತ ಹೇಳ್ತಾರೆ. ನೀವು ಅದನ್ನ ಯಾವ ರೀತಿ ಬೇಕಾದರೂ ಪ್ರೊನೌನ್ಸ್ ಮಾಡ್ಕೊಬೋದು. ಇದು ಅದರ ಒಂದು ವೆಹಿಕಲ್ ಪಕ್ಕಾ ಆಫ್ ರೋಡರ್ ಆಗಿರುವಂತಹ ಒಂದು ವೆಹಿಕಲ್ ಅಂತ ಹೇಳ್ಬೋದು. ನಿಮಗೆ ಫ್ರಂಟಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿರುವಂತಹ ಒಂದು ಡಿಸೈನ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಯಾವುದೇ ಒಂದು ಎಕ್ಸಿಸ್ಟಿಂಗ್ ಆಗಿರುವಂಥ ಮಾಡೆಲ್ನ ಬೇಸ್ ಮಾಡಿ ತಂದಿರುವಂಥ ಒಂದು ವೆಹಿಕಲ್ ಅಲ್ಲ. ಇದು ಆ್ಯಕ್ಚುಲಿ ಅವರು ಖುದ್ದಾಗಿ ಡಿಸೈನ್ ಮಾಡಿರುವಂಥದ್ದು. ನಿಮಗೆ ಫ್ರಂಟಲ್ಲಿ LED ಹೆಡ್ಲ್ಯಾಂಪ್ಸ್ ನೋಡ್ಬೋದು, ಇಂಡಿಕೇಟರ್ಸ್ನ ನೋಡ್ಬೋದು. ಆ್ಯಂಡ್ ಟೋಟಲಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರೋ, ತುಂಬ ಅಗ್ರೆಸಿವ್ ಆಗಿ ಫ್ಯೂಚರಿಸ್ಟಿಕ್ ಡಿಸೈನ್ ಇರುವಂಥ ಒಂದು ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಇದ್ರ ಬಗ್ಗೆ ಹೇಳಬೇಕಾದ್ರೆ ಇದರಲ್ಲಿ ಫ್ರಂಟಲ್ಲಿ ಮತ್ತು ರಿಯರಲ್ಲಿ 2 ಮೋಟರ್ನ ಇಟ್ಟಿದ್ದಾರೆ. ಸೊ ಟೋಟಲಾಗಿ 2 ಮೋಟರ್ ಇದು ಬರುತ್ತೆ, ಫ್ರಂಟ್ ಆ್ಯಂಡ್ ರಿಯರ್. ಸೊ ಹಾಗಾಗಿ ಇದನ್ನ ಆಲ್ ವೀಲ್ ಡ್ರೈವ್ ಅಂತ ಹೇಳ್ಬೋದು. ಬೇಕಾದರೆ ಸಿಕ್ಕಾಪಟ್ಟೆ ಪವರ್ ಇದೆ. ಇದರ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಹೇಳಿದರೆ ಅಂತೂ ಸಿಕ್ಕಾಪಟ್ಟೆ ಆಶ್ಚರ್ಯ ಅನಿಸುತ್ತೆ. ಯಾಕೆಂದರೆ ಇಷ್ಟು ದೊಡ್ಡ ಬ್ಯಾಟ್ರಿ ಒಂದು ಕಾರಲ್ಲಿ ಇಲ್ಲಿ ತನಕ ನಾವು ನೋಡಿಲ್ಲ. ಇದರೊಂದು ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡಬೇಕಾದ್ರೆ 180 kWh ಒಂದು ಬ್ಯಾಟ್ರಿ ಇದೆ. ತುಂಬ ದೊಡ್ಡದಾಗಿರುವಂಥ ಒಂದು ಬ್ಯಾಟ್ರಿ ಹೇಳ್ಬೋದು. ನಿಮಗೆ ರಿಯರಲ್ಲಿ ಒಂದು ಕನೆಕ್ಟೆಡ್ ಟೇಲ್ ಲ್ಯಾಂಪ್ ರೀತಿ ಸಿಗುತ್ತೆ. ಅಲ್ಲಿ ಟ್ರ್ಯಾಂಕ್ ಅಂತ ಒಂದು ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಕೂಡ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾರ್ನರಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನು ಇದರ ಒಂದು ಪವರ್ ಫಿಗರ್ಸ್ ಬಗ್ಗೆ ಮಾತಾಡಿದರೆ ಇದು 650 bhp ಪವರನ್ನು ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಸೈಡಲ್ಲಿ ನಮಗೆ ಇದರಲ್ಲಿ ಬಾಡಿ ಕ್ಲಾಡಿಂಗ್ನ ನೋಡ್ಬೋದು. 50 bhp ಪವರ್ ಅಂದರೆ ತುಂಬಾ ಪವರ್. ನೀವು ಜಸ್ಟ್ ಎಕ್ಸ್ಲೇಟರ್ ಕೊಟ್ಟರೆ ಸಾಕು ಹಾರುತ್ತೆ ಅಂತ ಹೇಳ್ಬೋದು. ಬೇಕಾದರೆ ಸ್ವಲ್ಪ ಒಂದು ಅಲಂಕಾರವಾಗಿ ಹೇಳಿದ್ರು ಕೂಡ ಅದು ಯಾವುದೇ ರೀತಿ ಅತಿಶಯೋಕ್ತಿ ಆಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಫ್ರಂಟಲ್ಲಿ ನೋಡ್ಬೋದು, ತುಂಬ ನಾನು ಆವಾಗಲೇ ಹೇಳಿದರೆ ಅಗ್ರೆಸಿವ್ ಆಗಿರುವಂಥ ಒಂದು ಶೇಪ್ ಇದೆ. ನಮಗೆ ತುಂಬ ಓಪನ್ ಆಗಿರುವಂಥ ಗ್ರಿಲ್ ಥರ ಅನಿಸಿದ್ರು ಕೂಡ ಅದು ಒಳಗಿಂದ ಕ್ಲೋಸ್ಡ್ ಆಗಿದೆ. ನಿಮಗೆ ಒಂದು ಸಿಂಗಲ್ ವೈಪರ್ನ ಫ್ರಂಟಲ್ಲಿ ಇಟ್ಟಿದ್ದಾರೆ. ಸೊ ಇಷ್ಟು ಹ್ಯೂಜ್ ಆಗಿರುವಂಥ ಗ್ಲಾಸಿಗೆ ಅದೊಂದೇ ಸಾಕು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನು ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ಲ, ಸದ್ಯಕ್ಕೆ ಇದು ಯಾವ ಒಂದು ಎಕ್ಸಿಸ್ಟಿಂಗ್ ಮಾಡೆಲ್ನ ಕೂಡ ನೋಡಿಕೊಂಡು ಬಿಟ್ಟಿರುವಂತಹ ಒಂದು ಮಾಡೆಲ್ ಅಲ್ಲ. ಇದು ಒಂದು ಸಪ್ರೇಟಾಗಿ DC2 ಅವರು ಡಿಸೈನ್ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಸೊ ಇದ್ರ ಆ್ಯಕ್ಚುಲಿ ನಮಗೆ ಒಳಗಡೆ ಹೋಗೋಕ್ಕೆ ಆ್ಯಕ್ಸೆಸ್ ಇಲ್ಲ. ಸೊ ಆ್ಯಕ್ಸೆಸ್ ಇದ್ದರೆ ನಾವು ಒಳಗಡೆ ಹೋಗಿ ತೋರಿಸ್ತಿದ್ವಿ ಹೇಗಿದೆ ಅಂತೆಲ್ಲ. ನಮಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು, ಅಲ್ಲಿ ORVM ನಮಗೆ ಕಾಣೋಕ್ಕೆ ಸಿಗಲ್ಲ. ಅದ್ರ ಬದಲಾಗಿ ನಮಗೆ ಒಂದು ಕ್ಯಾಮ್ರಾ ಅನಿಸುತ್ತೆ. ಸೊ ಮೇ ಬಿ ಆ ಕ್ಯಾಮ್ರಾದಿಂದ ರೆಕಾರ್ಡ್ ಆಗಿ ನಿಮಗೆ ಸ್ಕ್ರೀನಲ್ಲೇ ಇದನ್ನು ORVM ಥರನೇ ಯೂಸ್ ಮಾಡ್ಕೊಬೋದು. ಆ ಒಂದು ಸೀನ್ಗಳಾಗಲಿ, ಆ ಒಂದು ದೃಶ್ಯಗಳು ನಿಮಗೆ ಅದರಲ್ಲೇ ಪರದಲ್ಲೇ ನೋಡ್ಬೋದು ಅಂತ ಅನಿಸುತ್ತೆ. ಹೇಳಿದ್ನಲ್ಲ, ಇಲ್ಲಿ ನಿಮಗೆ ಬ್ಯಾಟ್ರಿ ಚಾರ್ಜಿಂಗ್ ಆಪ್ಷನ್ ಸಿಗುತ್ತೆ. 4 ಸೀಟರ್ ಇದು. ಸೊ ತುಂಬಾ ಅಗ್ರೆಸಿವ್ ಆದಂಥ ರೀತಿಯಲ್ಲಿ DC2 ಅವರು ಈ ಒಂದು ವೆಹಿಕಲ್ನ ಡಿಸೈನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಇದು ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಬಂದರೆ ಮಾತ್ರ ತುಂಬಾ ಫೇಮಸ್ ಆಗ್ಬೋದು. ಬಟ್ ಅಗೈನ್ ಪ್ರೈಸ್ ಸಿಕ್ಕಾಪಟ್ಟೆ ಇರ್ಬೋದು ಈ ಒಂದು ವೆಹಿಕಲ್ಗೆ. ಪಕ್ಕ ಆಫ್ ರೋಡ್ ಇದು. ಸೊ ಅದರಲ್ಲಿ ಎಷ್ಟು ಇಂಡಿಯನ್ಸ್ ಇದನ್ನು ತಗೊಳ್ತಾರೆ ಅನ್ನೋದು ಮತ್ತೊಂದು ವಿಷಯ. ಯಾಕೆಂದರೆ 180 kWh ಒಂದು ಬ್ಯಾಟ್ರಿ ಪವರ್ ಇರುವಂಥ ಕಾರ್ಸ್ ಇಲ್ಲ. ಆಲ್ರೆಡಿ ಈಗ ಇರುವಂಥ ಕಾರ್ಗಳಿಗೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಬ್ಯಾಟ್ರಿ ಪವರ್ ಇರುವಂಥ ಕಾರ್ಗಳಿಗೆಲ್ಲ ತುಂಬಾ ರೇಟ್ ಇದೆ. ಆ್ಯಂಡ್ ಇದಕ್ಕೆ ಯಾವ ರೀತಿ ಪ್ರೈಸ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು DC2ನ ಒಂದು ಟ್ರ್ಯಾಂಕ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.